ಹೊಲ ಉಳಿಸು ಅಂತ ಅಂದಿತ್ತಿಲ್ವಾ? ಏನು ಮಾಡ್ತಾ ನಿಂತಿದ್ದೀನಿ ನೀನು? ಇತ್ತಾಗ ಹೊಲನ ಉಳಿಸಿಲ್ಲ, ಏನೂ ಇಲ್ಲ, ಹೊಲಕ್ಕೆ ಬಿತ್ತನೂ ಹಾಕಿಲ್ಲ, ಹಿಂಗೆ ತಿರ್ಕ ನಿಂತ್ಕೊಂಡ್ರೆ ಆದದ? ವಾ, ಮಾನ್ಸಸ್ರಾಗ 4 ದಿವಸ ಆಯ್ತು, ಅದನ್ನೇ ಕಾರಣ ತಗೊಂಡು ನಿಂತ್ಕೊಂಡ್ರೆ ಆದದ ನಿನಗೆ? ಎಷ್ಟು ಹೇಳಿದ್ರು ಬುದ್ಧಿ ಬರ್ಕಿಲ್ಲ ತಗೋ ನಿನಗೆ. ಹೇಳಿ ಹೇಳಿ ಸಾಕಾಯ್ತದೆ ನಾನಂತುವೆ. ಮೊದ್ಲೋಗು ಹೊಲ್ದಿಗೆ ನೋಡು ಕತೆ ಏನು ಎತ್ವಾ ಅಂತ. ಬೇಡ ಅಂದ್ರೂ ಕೇಳಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದು ಬರ್ಬೇಕು ಅಂದ್ಬಿಟ್ಟು ಹೋಗಿದ್ದು ಬಂದಿದ್ದಿ. ಇನ್ನೇನು ಮಾಡ್ತಾ ನಿಂತಿದ್ದೀನಿ ನೀನು? ಇನ್ನೂ ಹೋಗ್ದಾನೆಯಾ? ಈಗ ಹೋಯ್ತಾವನಿ ತಾಳವ, ಈಗ ಹೋಯ್ತೀನಿ, ಹೋಗಿದ್ದು ಬರ್ತೀನಂತೆ. ನೆನ್ನೆನು ಹೇಳಿದೆ ಹೊಲ ಉಳಕ್ಕೆ ಬಂದು ತುಟ್ಟೋಗಿ ಅಂತವ. ಅವ್ರು ನಾನು ಇಲ್ಲ ಅಂದ್ಬಿಟ್ಟು ಬರ್ನಿಲ್ವಂತೆ. ಇನ್ನೇನು ಮಾಡೋದು, ಇವತ್ತು ಬರ್ತೀನಿ ಅಂದ್ರೆ ಈಗ ಹೋಗಿ ಉಳಿಸ್ತೀನಿ ಅಂತ ತಗೋ. ಸುಮ್ಮನೆ ಅದಕ್ಕೆ ಹಿಂಗೆ ಕಿರ್ಚಾಡಿ ಕಿರ್ಚಾಡೋದು ಅಂತಲ್ಲ, ಮಾಡೋ ಕೆಲಸ ಮಾಡೋ ಹೊತ್ತಲ್ಲಿ ಮಾಡಿಡ್ಬೇಕು. ಸುಮ್ಮನೆ ಹಂಗೆ ಕಾಲ ಕಳ್ಕೊಂಡು ನಿಂತ್ಕೊಳಕ್ಕಾಗದ? ಎಲ್ಲೋದು ನಿನ್ ತಂಗಿ? ಇತ್ಲ ಇದ್ದಾಳೇನೋ ಪಾತ್ಕಿದ್ರೆ ಬಿಡುತ್ತಿದ್ದಾಳೇನೋ ಕಣವ. ಅವಳ ಸಂಡೆ ಗಂಟ ಉಚಿತ ನಿಂತ್ಕೋನು. ನೀನು ಎತ್ತಾಗಿ ಏನು ಕೆಲಸ ಮಾಡಬೇಡ, ಬರೀ ಬೆಳಿಕೋ ತೊಳ್ಕೊ, ಹೋಗಿ ಮುಣ್ಕೊ ಮನಿಕೋ, ಟಿವಿ ನೋಡ್ಕೋ, ಫೋನ್ ಹಿಡ್ಕೋ, ಕುತ್ಕೋ, ಕಾಲ ಕಳ್ಕೊ ಅನ್ನೋಳ್ಡ. ಬುದ್ಧಿಗಿದ್ದಿವಾದ ಹೇಳ್ಬೇಡ ನೀನು. ಅವನ ಕಾಲೇಜಿಗೆ ಬಿಟ್ಬಿಟ್ಟು ಬಂದ? ಅಲ್ಲಿಗ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಬಿಟ್ಟು ಬಂದೀನಿ, ಬಸ್ಸಲ್ಲಿ ಹೋಯ್ತೀನಿ ಅಂತ. ಅದಕ್ಕೆ ಅಲ್ಲಿ ಗಂಟ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಬಿಟ್ಟು ಬಂದೆ. ಸರಿ ಕತೆ. ಸರಿ, ಈಗ ಏನು ಮಾಡಿ? ಈಗ ಹೊಲ್ಕೊ ಹೋದಿಯಾ ಒಯ್ಕಿಲ್ವೋ? ಇಲ್ಲ ನಾನೇ ಉಳಿಸ್ಬಿಟ್ಟು ಬರೋಣ? ಬೇಡ ಕತೆ, ನಾನು ಇಲ್ವಾ, ನಾನು ಹೋಗಿ ಹೊಲ ಉಳ್ಸ್ಬಿಟ್ಟು ಬರ್ತೀನಿ. ಅದ್ರ ಬಗ್ಗೆ ನೀ ತಲೆಗೆ ಕೆಡಿಸ್ಕೊಬೇಡ, ಆರಾಮಾಗಿರು. ಅದಕ್ಕೆ ಹಚ್ಚಡಿ ನೀನು, ಹಚ್ಚಿಡಿದ್ರೆ ಎಲ್ಲ ಕೆಲಸ ಆಗೋದದ. ನನಗೆ ಹೋಗಿ ಉಳ್ಸ್ಬಿಟ್ಟು ಬರ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರವ ನೀನು. ಸರಿ, ಒಟ್ಕಾರ ಉಣ್ಕೊ ಹೋಗು. ಇನ್ನು ಯಾವಾಗ ಉಂಡಿ? ಊಟ ಗಿಟ ಮಾಡ್ಕೊಂಡು ಒಮ್ಮೆಗೆ ಹೋಗು. ಬಾಕ್ಸ್ಕ ಕೊಡೋಣ ಮಧ್ಯಾಹ್ನಕ್ಕೆ? ಬಾಕ್ಸ್ಗೂ ಬೇಡ, ಏನು ಬೇಡ ಕತೆ. ಸುಮ್ಮನೆ ಬಾಕ್ಸ್ ತಿಕ್ಸ್ಕರ ಏನು ಮಾಡೋಕ್ಕೆ? ಆಮೇಲೆ ಬರ್ತೀನಿ ತಗೋ, ಊಟ ಮಾಡೋಕ್ಕೆ ಕೂಟ್ರಲ್ಲಿ ಬರ್ತೀನಿ. ಆಮೇಲೆ ಬಂದ್ಬಿಟ್ಟು ಇಲ್ಲ ಊಟ ಗಿಟ ಮಾಡ್ಕೊ ಹೋಯ್ತೀನಿ ಅಂತೆ. ಅತ್ತಿಂದ ಇತ್ತಿಂದ ಸುತ್ತಾಡು ನೀನು, ಬರಿಯ ಸುತ್ತಾಡ್ಕೊಂಡು ಕಾಲ ಕಳಿ ನೀನು. ಇದು ಮಾಡಕ್ಕೆ ಹೋಗ್ಬೇಡ. ಏನೇಳು ಉಳ್ಸೋದು ಮಾಡೋದು ಮುಟ್ಟೋದು ಮಾಡಕ್ಕೆ ಹೋಗ್ಬೇಡ. ಕಾಲ ಕಳ್ಕ ನಿಂತ್ಕೊ. ಏನಾರು ಮಾಡ್ಕೊ. ಹೇಳಿದ ಮಾತು ಎಲ್ಲಿ ಕೇಳಿರಿ ನೀವು ಮನೇಲಿ? ಎಲ್ಲವ ಒಂದೊಂಥರ ಪ್ರಾಣಿಗಳು ಒಟ್ಟಿಲಿ ಭಾರಿ ಹಿಂಸೆ ಕೊಡ್ತಿದ್ರಿ. ಒಬ್ಬರು ಹೇಳಿದ ಮಾತು ಕೇಳಿದೆ, ಒಬ್ಬ ನನ್ನ ಮಗನೂ ಕೇಳಾಕಿಲ್ಲ. ಏನಾರು ಮಾಡ್ಕೊಂಡು ಹಾಳಾಗೋಗಿ. ಇವಳು ಒಬ್ಬವ್ವ ಅಟ್ಟಿಗೆ ನಮ್ಮ ಮದುವೆಗೆ ಮಡಕೆ ತೆಗಿಬೇಕು ಮನೆಗೆಲ್ಲ ಅಂತಂದರೆ ಅವಳಂತೂ ಬರೋಕ್ಕಿಲ್ಲ. ಇಲ್ಲಿ ಇವಳು ಬೆಳಗ್ಬಿಡ್ತಾಳೆ, ಅಷ್ಟಾಗ್ಲ ಗುಡಿಸ್ಬಿಡ್ತಾಳೆ, ನಿಂತ್ಕೊಬಿಡ್ತಾಳೆ. ಇವನು ಕಾಲೇಜು ಅಂತ ನಿಂತ್ಕೊತಾನೆ. ನೀನು ಇರೋ ಕೆಲಸ ನಾಳಿಕೆ ಅಂತ ಕೂತ್ಕೊ. ನಿಮ್ಮ ಜೊತೆಗೆಲ್ಲ ಹಾಡಿ ನಂಗೆ ಸಾಕಾಗಿ ಹೋಗೋದೇ ತಗಿ. ಸರಿ, ನೀನು ಹೆಂಗಾರು ಕಿರ್ಚಾಡ್ಕೋ, ಬರ್ತೀನಿ ತಾಳ್ವರ್ಕ್ ಹೋಗಿ. ಇಲ್ಲೇ ಇದ್ರೆ ತಲೆನೋವು ಬರೋದು ಗ್ಯಾರಂಟಿನೇ. ಅವ್ನ ಕಡ್ರಲ್ಲ ಇರೋದು ಹೇಳೋದ ತಲೆನೋವು ಬತ್ತದ ತಕೊಳ್ಳಿ. ನಿಮ್ಗೆಲ್ಲವ ತಲೆನೋವು ಬಂದೇ ಬತ್ತದ ತಕೊಳ್ಳಿ. ನನ್ನ ಕಷ್ಟ ನನಗೆ ಇರೋದೊಂದು ಮನೆ ಅದೇ, ಇನ್ನೊಂದು ಮನೆ ಕಟ್ಸಿದ್ರೆ ಆಯ್ತಿತ್ತು. ಇವತ್ತ ಇಂದಾರು ನೋಡ್ತಾವೆ, ಎತ್ತಿಂದನಾರುವೆ ಕಷ್ಟನ ಸುಖನ ಇನ್ನೊಂದು ಮನೆ ಕಟ್ಸ್ಬಿಡೋದು ಹಚ್ಕಟ್ಟಾಗಿ ಅಂತವ. ಆಯ್ತಾಗಿ ಈ ಮೊದಲು ಅವಳ ಮದುವೆ ಹಿಡ್ಕೊಂಡು ಅವಳ ಮದುವೆ ಮಾಡಿ ಸಾಲ ಗೀಲ ತೀರಿಸಿ ಮಟ್ಟಷ್ಟೊಳಗೆ ಇಷ್ಟೊತ್ತಾಯಿತು. ಇನ್ನು ಇವನು ಮದುವೆ ಹಿಡ್ಕೊತೀವಿ, ಅಲ್ಲ ಆದಷ್ಟು ಸಾಲ ತೀರಿಸಿ ಅದು ಬಿಡೋಷ್ಟೊಳಗೆ ಇವಳಿಗೆ ಮದುವೆ ಮಾಡಬೇಕು, ಇನ್ನು ತಮ್ಮನ ಮಾಡಬೇಕು. ಇನ್ನು ಯಾವಾಗ ಮನೆ ಕಟ್ಟೋದು? 2 ಗಂಟೆಗಳು ಬರೀ ಎತ್ಕೊಂಡು ನನ್ನ ಮಗ ಓದ್ತೀನಿ ಅಂತ ಅದು ಏನು ಊಟ ಕೂತಿದ್ದಾನೋ, ಅದು ಏನು ತಪಕ್ಕನೋ. ಓದಿರೋವೆಲ್ಲವ ಬಂದ್ಬಿಟ್ಟಿಲ್ಲಿ ದನ ಮೇಯಿಸ್ತಾ ಕೂತಾವೆ. ಹೇಳ್ತೀನಿ ಅನ್ನೋ ಕಲ ಓದ್ಬಿಟ್ಟು ದನ ಮೇಯಿಸೋದಕ್ಕೆ ಈಗಲಾರುವೆ ಒಂದು 4 ಕೆಲಸ ಕಟ್ಕೊಂಡು ಹೆಂಗೋ ಜೀವನ ಮಾಡ್ಕೊ ಹೋಗ್ರಲ್ಲ. ಸುಮ್ಮನೆ ಆಮೇಲೆ ಓದ್ಬಿಟ್ಟು ತಗಿ ಓದಿವ್ನಿ ಅಂತಿದ್ದೀರಿ, ಈತ ಕೆಲಸವೂ ಇಲ್ಲ ಅಂತಿದ್ದೀರಿ. ಈಗ ಏನಾದ್ರು ಮಾಡಿದ್ರೆ ಆಯ್ತದಿದ್ರೆ ಕೇಳೋಕ್ಕಿಲ್ಲ. ಸಂಜೆ ಗಂಟೆ ಓದ್ತೀನಿ ಈಕೆಗಳು ಸಂಘ ಮಾಡ್ಕೊಂಡು ಅವ್ರ ಜೊತೆ ತಿಳ್ಕೊಂಡು ನಿಂತ್ಕೊಂಡು ಕಾಲ ಕಳೀತಾ ಕೂತವನೆ. ಗಂಡಸಿಲ್ದಿರ ಮನೆ, ಗಂಡೈಕ್ಳು ಇವೇ ಜವಾಬ್ದಾರಿ ತಗೊಂಡು ಮಾಡಬೇಕು. ಆಯ್ಕಿರಕ್ಕಂತ ತಗೊಳ್ಳಿ ಎಲ್ಲರ ಜೊತೆಗೆ ಹೊಡೆದಾಡಿ ಸಾಯ್ಕೆ. ನಾನು ಏನಾರು ಮಾಡ್ಕೊಳ್ಳಿ, ಮದುವೆ ಮಾಡಿ ಮಡಗ್ತೀನಿ. ಅವ್ರು ಏನಾರು ಮಾಡ್ಕೊಂಡು ಹೋಗ್ಲಿ ತಗಿ. ನಾನೇನು ಮಾಡೋಣ? ಎಲ್ಲಿ ಗಂಟೆ ಹೊಡೆದಾಡಿ ಸಾಯೇನೆ? ಇವ್ರನ್ನ ಸಾಕ ಗಂಟೆಯ ಭಾರಿಯ ಬೇಸತ್ಬಿಟ್ಟೆ. ಒಬ್ಳಂತಕ್ಕೆ ಹೆಂಗೆ ಮಾಡೋ ಸಾಯೋದು ನಾನು? ಏನಾರು ಮಾಡ್ಕೊಳ್ಳಿ, ನಮ್ಮ ಕೈ ಶಕ್ತಿ ಆಗ ಗಂಟೆ ದುಡ್ದು ಮಾಡಿ ಹಾಕ್ತೀನಿ. ಆಮೇಲೆ ಇವ್ರು ಇಷ್ಟ ಆಯ್ಕಿಲ್ಲ ನನಗೆ, ಸಾಕಾಗಿ ಹೋಗೋದೆ ಇವ್ರ ಜೊತೆಗೆ ಹಾಡಿ. ನಾವು ಗುಂಡು ಹಾಗೆ ಹೇಳಿದೆ, ಜೋಳ ಹಾಕ್ಬಿಡೋದ ಕಣವ ಅಂತ ಕೇಳಲಿಲ್ಲ. ಈಗ ಉಳಿಸ್ಬಿಟ್ಟು ಯಾವ್ದಾರು ಬಿತ್ತ ಹಾಕು, ಇಲ್ಲ ಬಿನಿಸ್ ಹಾಕು, ಇಲ್ಲ ಮೆಣಸಿಕಾಯಿ ಗಿಡ ಹಾಕು, ಏನೇನೋ ಹೊಟ್ಟೆ ಉಸ್ತಾ ಕೂತಾಳೆ. ಗಳಿಗೊಂಥರ ಗ್ಯಾನ ಉಳ್ದಂತಿವೆ. ಜೋಳ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಬರೋದು. ಹೆಂಗೋ ಮಾಡ್ಕೊ ಹೋಗ್ಬೋದಾಗಿತ್ತು, ಕೇಳೋಕ್ಕಿಲ್ಲ. ಅವ್ವ ಹೇಳೋಂಗೆ ಮಾಡಬೇಕು. ಆಮೇಲೆ ಏನೋ ಆಗಲಿ ಬಿಡ್ಲಿ, ನಮ್ಮ ಜೊತೆಗೆ ಕೈ ಅನ್ನೋದು. ಇವ್ರ ಜೊತೆ ಎಲ್ಲ ಹಾಡಾಕಿಲ್ಲ ಕತೆ. ಹಲೋ, ಯಾರು? ಯಾವನಾರು ಆಯ್ತದೆ? ನೀನು ಯಾವನ್ಲ? ಅಲ್ಲ, ಏನು ಸಮಾಚಾರ? ಏನು ಕುಡ್ದಿದ್ಯಾ? ಯಾರ್ಯಾರು ಮಾಡ್ಕೋಗಿ ಯಾರ್ಯಾರು ಫೋನ್ ಮಾಡ್ಬಿಟ್ಟಿದ್ದಿ? ಮುಡ್ಗು ನಿಂತ್ಕೊ. ಮನುವ ನಾವು ನೀನೇ ತಾನೇ? ನಾನೇ. ನಿನ್ನ ಜೊತೆಗೆ ಮಾತಾಡಬೇಕಾಗಿದ್ದು. ನಿನ್ನ ಜೊತೆಗೆ ಮಾತಾಡೋಕೆ ಫೋನ್ ಮಾಡಿರೋದು. ನನ್ನ ಜೊತೆಗೆ ಏನು ಮಾತಾಡಬೇಕು? ಅಲ್ಲ, ನೀನು ಯಾರು? ಮೊದಲು 15 ಯಾರು ನೀನು? ಯಾರ್ಯಾರು ಫೋನ್ ಮಾಡ್ಬಿಟ್ಟು ನೀನು ನನಗೆ ಮಾಡ್ಬೇಕು? ನನ್ನ ಕೆಲಸ ಅದೇ ಮಡ್ಗಪ್ಪ ನೀನು. ಮುಚ್ಚು ಬಾಯಿ, ಸಾಕು ನಿನ್ನ ಕೆಲಸ. ಆಮೇಲೆ ಅದಕ್ಕಿಂತ ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗದೆ. ಅಲ್ಲ, ನಾನು ಪ್ರೀತಿಸ್ತಾ ಇರೋ ಹುಡುಗಿ, ನಾನು ಮದುವೆ ಆಗಬೇಕಾಗಿರೋ ಹುಡುಗಿ, ನೀನು ಹೆಂಗ್ಲ ಮದುವೆ ಆಯ್ತಾ ಇದ್ದೀನಿ? ನೀನು ಬಡ್ಡಿ ಐದನೇ ಹೆಂಗ್ಲ ಮದುವೆ ಆಯ್ತಾ ಇದ್ದೀನಿ ನೀನು?
ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ಕಲಲ್ಲ ಬೋಳಿ ಮಗ್ರೆ ಸೂಳೆ ಮಗ್ರೆ ನೆಟ್ವಾಗಿ ನ್ಯಾರವಾಗಿ ಬುದ್ಧಿ ಕಲಿಲ್ಲ. ಅಲ್ಲ ಕಂಡವ್ರು ಮದುವೆ ಆಗ್ಬೇಕಾಗಿರೋರು ಕಂಡವ್ರು ಪ್ರೀತಿಸ್ತಾರೆ ಅವ್ರು ಹೆಣ್ಣಲ್ಲಿ ಗೊತ್ತು ಗುರಿ ಇಲ್ದಾನೆ ನೀನು ಯಾರಿಗೂ ಹೇಳ್ದಾನೆ ಕೇಳ್ದಾನೆ ಯಾಕೆ ಕದ್ದು ಮುಚ್ಚಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಿ ಬೋಳಿ ಮಗನೆ ಥೂ ಸೂಳೆ ಮಗನೆ ಏನ್ಲ ನಿಂದು. ಓ ಏನು ದೊಡ್ಡ ಸಂಪನ್ನಂಗೆ ಮಾತಾಡ್ತಾ ಕೂತವನೆ ದೊಡ್ಡ ಸಂಪನ್ನಂಗೆ ಏನೆಲ್ಲ ಮಾತಾಡ್ತಾ ಇದ್ದೀನಿ ನೀನು. ಹಾಂ ಏಯ್ ಏನು ಮಾತಾಡ್ತಾ ಇದ್ದೀನಿ ನೀನು. ಹಾಂ ನಿಜ ಮಾತಾಡ್ತಾ ಇದ್ದೀಯ ನೀನು. ಇನ್ನೇನು ಸುಳ್ಳು ಹೇಳಕ್ಕೆ ನನಗೆ ಮಾಡೋಕ್ಕೆ ಆಸ ಇಲ್ವಾ. ಸುಮ್ಮನೆ ಸುಳ್ಳು ಹೇಳ್ತಾ ನಿಂತ್ಕೊಳ್ಳೋಣ. ನಿನ್ನ ಮದುವೆ ಆಗ್ಬೇಕಾಗಿರೋಳು ಕಾವೇರಿ ತಾನೆ. ನಾನು ಗೊತ್ತು ಅವಳಿಗೆ ಅವಳ ಬಗ್ಗೆ ಎಲ್ಲ ಗೊತ್ತು. ಅದೆಲ್ಲ ಇರಲಿ, ನೀನು ಹೆಂಗೆ ಮದುವೆ ಆಯ್ತದೆ ಹೇಳು ಅವಳನ್ನ. ಅವಳು ನನ್ನ ಹುಡುಗಿ ಏನಾದ್ರು ಮದುವೆಗಿದ್ದೀವಿ ಆಗ್ಬಿಟ್ರೆ ಮಾತ್ರವ ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ನಾನು ಪ್ರೀತಿಸ್ಬೇಕಾಗಿರೋ ಹುಡುಗಿ, ನಾನು ಪ್ರೀತಿಸ್ತಾ ಇರೋ ಹುಡುಗಿ. ಸುಮ್ಮನೆ ನೀನು ತಲೆಗಿಲ್ಲ ತಿಂತ ನಿಂತ್ಕೊಬೇಡ. ನೀನು ಸುಮ್ಮನೆ ಹುಚ್ಚಿಡಿಸ್ಬೇಡ ನಂದ. ನಿನ್ನ ಪಾಡಿಗೆ ನೀನು ಬೇರೆ ಎಲ್ಲರೂ ನೋಡ್ಕೊಂಡು ನಿನ್ನ ಜೀವನನ ನೀನು ಸಾಕೊಂಡು ಹೋಗು. ಅದು ಬಿಟ್ಬಿಟ್ಟು ನನ್ನ ತಂಟೆ ಆಗಲಿ ನನ್ನ ಹುಡುಗಿ ತಂಟೆ ಆಗಲಿ ನೀನು ಮಧ್ಯಕ್ಕೆ ತಲೆ ಹಾಕೊಂಡು ಬಂದ್ಬಿಟ್ರೆ ಆಮೇಲೆ ನಾ ಸುಮ್ಮನೆ ಆಯ್ಕಿಲ್ಲ. ಆಮೇಲೆ ಹೇಳಿವ್ನಿ ನಾನು ಹುಡುಗಿ ಸಿಂತಕ್ಕೆ ಬರಬೇಡ ನೀನು. ಅವಳು ನಾನು ಮದುವೆ ಆಗಬೇಕಾಗಿರೋ ಹುಡುಗಿ ಬಂದವನೇ ಇಲ್ಲಿ. ನಾನು ಇಷ್ಟಪಟ್ಟಿರೋ ಹುಡುಗಿಯ, ನಾನು ಪ್ರೀತಿಸ್ತಿರೋ ಹುಡುಗಿಯ. ಏನು ಬೇರೆ ಹೆಣ್ಣು ಯಾರು ಸಿಗ್ನಿಲ್ವಾ ನಿಂಗೆ. ಓ ಏನು ಹುಡುಗಿ ಚೆನ್ನಾಗದಲ್ಲ ಅನ್ಕ ಬಂದ್ಬಿಟ್ಟವನೇ. ಸುಮ್ಮನೆ ಈ ಮದುವೆ ಬೇಡ ನನಗೆ ಅಂದ್ಬಿಟ್ಟು ಇದ್ಬಿಟ್ರೆ ಸರಿ ಆಯಿತು. ನಾನು ಸುಮ್ಮನೆ ಆಯ್ತಿಲ್ಲ. ಆಮೇಲೆ ಹೆಂಗೆ ಮದುವೆ ಆಯ್ತು ನೀನು. ನೀನೆಂತ ಮಾನ್ಗೆಟ್ಟನು ನಾನು ಪ್ರೀತಿಸ್ತಿರೋ ಹುಡುಗಿ ಮದುವೆ ಆಯ್ತಿದ್ದಲ್ಲ. ನಿಂಗೆ ಸ್ವಲ್ಪ ಸ್ವಾಭಿಮಾನ ಇಲ್ವಾ. ಅದು ಹೆಂಗೆ ಮದುವೆ ಆದಿ ನಾನು ನೋಡ್ತೀನಿ. ಏಯ್ ಏನು ಮಾತಾಡ್ತಾ ಇದ್ದೀನಿ ನೀನು. ಸರಿಯಾಗಿ ನಾಲ್ಕು ಬಿಗಿ ಹಿಡಿದು ಮಾತಾಡ್ತಾ ಇದ್ದಾನೆ. ಅಲ್ಲ ನಿಮ್ಗೇನೋ ಒಂಚೂರು ಗೊತ್ತಾಗಿಲ್ವಾ. ಬಾಯಿಗೆ ಬಂದದೆಲ್ಲ ಮಾತಾಡ್ತಾ ಇದೆಯಲ್ಲ. ಸುಮ್ಮನೆ ಬಾಯಿಗೆ ಬಂದದೆ ಅಂದ್ಬಿಟ್ಟು ಏನೇನೋ ಮಾತಾಡಬೇಡ ನೀನು. ಸುಮ್ಮನೆ ಫೋನ್ ಕಟ್ ಮಾಡು ನೀನು. ಜಾಸ್ತಿ ಮಾತಾಡ್ಬೇಡ ಕತೆ. ಚೆನ್ನಾಗಿರೋಕ್ಕಿಲ್ಲ ಅನ್ನೋಕ್ಕೆ ಏನೇನೋ ಮಾತಾಡಿದ್ರೆ ನೀನು ಹುಡುಗು ಫೋನ. ನೋಡಪ್ಪ ಮರಯ್ಯ, ನನಗೇನು ಏನೇನೋ ಮಾತಾಡೋಕ್ಕೆ ನನಗೇನು ಹುಚ್ಚು ಬಂದಿಲ್ಲ. ನಾನು ಹೇಳ್ತಿರೋದ ಅರ್ಥ ಮಾಡ್ಕೊ. ನಾನು ಕಾವೇರಿನ ಲವ್ ಮಾಡ್ತಿರೋ ಹುಡುಗ. ನಾನು ಬಾಳಿ ಬದುಕಬೇಕಾಗಿರೋಳು ಅವನ ಜೊತೆ. ಅವಳೇ ನನಗೆ ಪ್ರಮಾಣ ಮಾಡೋಳೆ, ಆಣೆ ಮಾಡೋಳೆ ಮದುವೆ ಆದರೆ ನಿನ್ನೆ ಮದುವೆ ಆಗೋದು, ನಿನ್ನ ಬಿಟ್ಟು ಯಾರನ್ನೂ ನಾನು ಮದುವೆ ಆಗಲ್ಲ ಅಂತ. ಏನೋ ಮನೇಲಿ ಬಲವಂತ ಮಾಡಿರ್ತಾರೆ, ಅದಕ್ಕೆ ಅವಳು ಒಪ್ಕೊಂಡಿರ್ತಾಳೆ ಅಷ್ಟೇ. ಅದು ಬಿಟ್ರೆ ಇನ್ನು ಬೇರೆ ಯಾವುದೇ ಕಾರಣ ಇರಲ್ಲ. ಅರ್ಥ ಆಯ್ತಾ ನಿನಗೆ. ಅರ್ಥ ಆಯ್ತಾ ಹೇಳು. ಹೇಳೋದು ಅರ್ಥ ಆಯ್ತಾ ಇಲ್ವೋ. ಸುಮ್ಮನೆ ನನ್ನ ಹುಡುಗಿನ ನನ್ನ ಪಾಡಗಾನ ಬಿಟ್ಬಿಟ್ರೆ ಸರಿ ಆಯಿತು. ಇಲ್ಲ ಕತೆ ಬೇರೆನೇ ಆಗೋಯ್ತವೆ. ಸುಮ್ಮನೆ ನಮ್ಮ ತಂಟೆಗೆಲ್ಲ ಬರೋಕೆ ಹೋಗ್ಬೇಡಿ ನೀವು. ಅಲ್ಲ ಮರ ಯಾರು ಮರಯ್ಯ ನೀನು. ನಿನ್ನ ಹೆಸ್ರೇನು, ನಿನ್ನ ಕುಲ ಏನು, ನಿನ್ನ ಗೋತ್ರ ಏನು, ಏನು ನಿನ್ನ ಕತೆ ಇದು ಯಾಕೆ ಹಿಂಗೆ ಮಾತಾಡ್ತಿದ್ದೀನಿ. ನಿಮ್ಮ ಊರು ಯಾವುದು ಸರಿ. ಏನಾಯ್ ಹೇಳಿಗ ನೀನು ಯಾವ್ದು ಹೇಳಿಗ ಮಾತಾಡ್ತೀನಿ ನಿನ್ನ ಜೊತೆಗೆ ಬಂದ್ಬಿಟ್ಟು. ಎಲ್ಲಿದ್ದು ಹೇಳು ನೀನು ಬತ್ತೀನಿ ಅಲ್ಲಿಗೆ. ನಾನು ಎಲ್ಲರೂ ಇರಲಿ ಅದು ಕಟ್ಕೊಂಡು ನಿನಗೇನಪ್ಪ. ಅದೆಲ್ಲ ಕಟ್ಕೊಂಡು ನಿನಗೇನು. ನಾನು ಪ್ರೀತಿಸ್ತಾರ ಹುಡುಗಿನ ನನಗೆ ಬಿಟ್ಬಿಟ್ಟು ಮರ್ಯಾದಿಂದ ಬೇರೆಯವ್ರು ನೋಡ್ಕೊ ನೀನು. ನಾನು ಹುಡುಗಿ ತಂಟೆಗೆ ಏನಾದ್ರು ಬಂದು ಬಿಟ್ರೆ ನಾನು ಪ್ರೀತಿಸ್ತಾರಳ್ಳೆ ಹೆಂಗೆ ಮದುವೆ ಆದಿ ನೀನು. ಅದು ಹೆಂಗೆ ಮದುವೆ ಆದವಳು ನನ್ನವಳು. ಯಾವತ್ತಿದ್ರವಳು ನನ್ನವಳು, ಮದುವೆ ಆಗೋದು ನಾನೇ. ಅಲ್ಲ ಇದೇನು ಹಿಂಗೆ ಹೇಳ್ತಾ ಕೂತವನಲ್ಲ. ಕಾವೇರಿ ನೋಡಿದ್ರೆ ಯಾವಾಗ ನೋಡ್ರಿ ಸಕ್ಕಿರ್ತಿದ್ರು. ಇವ್ನು ನೋಡ್ರಿ ಹಿಂಗೆ ಹೇಳ್ತಾ ಕೂತವನೇ. ಯಾರೋ ಕಣ್ಣಲ್ಲ ಇವನು. ಇದ್ರೂ ಇರ್ಬೋದಾ. ಏನು ನಂಗೆ ಒಂದು ಅರ್ಥ ಆಯ್ತಾ ಇಲ್ವಲ್ಲ. ಥೂ ಎಂಥ ಪರಿಸ್ಥಿತಿ ಆಗೋಯ್ತೀಗ. ಇಲ್ಲ ಸುಮ್ಮನೆ ಬಿಡೋಕ್ಕಾಗಿಲ್ಲ ಇದನ್ನೆಲ್ಲವ. ಇದು ನನಗೆ ಬಿಡೋಕ್ಕಾಗದ. ಕರೆಸ್ತೀನಿ ಅವನು ಫೋನ್ ಮಾಡಿ ಹೇಳ್ತೀನಿ ಮನೆಗೆಲ್ಲವ. ಏನು ಹಿಂಗಾಗೋದ್ರೆ ಕತೆ ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.